ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನನಗೆ ಆಗಿರೋ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬೋರ್ವೆಲ್ ಎಲ್ಲ ಹೊಡೆಸಾದ್ಮೇಲೆ ಬೋರ್ವೆಲ್ ಆದಮೇಲೆ ಬೋರ್ವೆಲ್ ಫಿಲ್ಟ್ರೇಷನ್ ಸಿಸ್ಟಮ್ ಹಾಕಿಸಿ ಅದನ್ನು ನಿಮ್ಮ ಡ್ರಿಪ್ ಸಿಸ್ಟಮ್ಗೆಲ್ಲನೂ ಕನೆಕ್ಷನ್ ಎಲ್ಲನೂ ಕೊಡ್ಸಾಕಿದ್ಮೇಲೆ ಆ ಬೋರ್ವೆಲ್ಲು ಆನು ಆಫ್ ಮಾಡೋಕ್ಕೇ ಏನಾಗುತ್ತೆ ಅಂದರೆ ಅದು ಮಾಡಿದ ತಕ್ಷಣವೇ ಒಂದು ಕಂಟ್ರೋಲ್ ಪ್ಯಾನಲ್ ತೊಗೊಂಬಂದು ಅದು ಸ್ಟಾರ್ಟಿಂಗ್ ಮಾಡೋದು ಒಂದು ಯೂನಿಟ್ ಹಾಕ್ಸ್ಕೋಬೇಕಾಗುತ್ತೆ. ಆವಾಗ ತುಂಬ ವಿಚಾರಗಳು ನಮಗೆ ಗೊತ್ತಿರಲ್ಲ. ಸುಮಾರು ಜನ ಎಲ್ಲ ಒಬ್ಬೊಬ್ಬರು ಅನ್ನೋದು ಹೇಳ್ತಾರೆ. ಅಂಗಡಿಗೆ ಹೋದರೆ ಅವ್ರದ್ದು ಅನುಕೂಲದ್ದೇನೋ ಅದ್ರ ಪ್ರಕಾರ ಎಲ್ಲ ಮಾತಾಡ್ತಾರೆ. ಆದ್ರೊಂದಿಗೆ ನನಗಾಗಿರೋ ಕಷ್ಟಗಳು ಅನುಭವಗಳನ್ನ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದೇ ನನ್ನ ಬೋರ್ವೆಲ್ಲು. ಅದರಿಂದ ಬಂದಿರೋ ವೈರ್ಗಳನ್ನ ನಾನು ಒಂದು PVC ಪೈಪನ್ನು ಉಪಯೋಗಿಸ್ಕೊಂಡು ಅಂಡರ್ಗ್ರೌಂಡಿಂದ ಒಂದು 25 ಅಡಿ ದೂರದಲ್ಲಿ ಹೊಂದಿರೋ ಎಲೆಕ್ಟ್ರಿಕ್ ಪೋಲ್ ತನಕನೂ ತೊಗೊಂಬಂದು ಅಲ್ಲಿಂದ ವೈರನ್ನು ತೊಗೊಂಬಂದು ನಾನು ಕಂಟ್ರೋಲ್ ಪ್ಯಾನಲ್ಗೆ ಹಾಕ್ಕೊಂಡಿದ್ದೀನಿ. ಐಡಿಯಲಿ ನಿಮ್ಗೆ ಈ ಥರ ಸಿಸ್ಟಮ್ ಮಾಡ್ಕೋಬೇಕು ಅಂದರೆ ಹೆಂಗೆ ಅಂತಂದರೆ, ನಿಮ್ಮ ಬೋರ್ವೆಲ್ಲು, ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ನು ಎರಡು, ಆಮೇಲೆ ಇದು ಕಂಟ್ರೋಲ್ ಪ್ಯಾನಲ್ ಮೂರೂ ಹತ್ತಿರದಲ್ಲೇ ಇದ್ರೇ ತುಂಬ ಒಳ್ಳೆಯದು. ಕೆಲವರು ಏನು ಮಾಡ್ತಾರೆ, ಈ ಬೋರ್ವೆಲ್ಲಿಂದ ವೈರ್ನ ತುಂಬ ದೂರದಲ್ಲಿ ಎಳ್ಕೊಂಡು ಕಂಟ್ರೋಲ್ ಪ್ಯಾನಲ್ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಅವ್ರದ್ದು ಪಂಪ್ ಹೌಸ್ ಅಂತ ಮಾಡಿರ್ತಾರಲ್ಲ, ಅದ್ರಲ್ಲಿ ತೊಗೊಂಡೋಗಿಟ್ಟಿರ್ತಾರೆ. ಈಗಿನ ಕಾಲದಲ್ಲಿ ಅದೇನು ನೆಸೆಸಿಟಿ ಏನಿಲ್ಲ. ಯಾಕೆಂದರೆ CCTV ಕ್ಯಾಮ್ರಾಗಳು ಅದು ಇದು ಎಲ್ಲ ಬಂದಿರೋದ್ರಿಂದ ಅದೇನು ನೆಸೆಸಿಟಿ ಇರಲಿಲ್ಲ. ಇದು ನಾ ಮಾಡಿರೋದು ಒಂದು ಸೆಟಪ್ಪು. ನೋಡಿ, ಕಂಬದಿಂದ ಎಲೆಕ್ಟ್ರಿಸಿಟಿ ವೈರ್ ಬಂದ ತಕ್ಷಣವೇ ಅಲ್ಲಿ 3 ಫ್ಯೂಸ್ ಹಾಕಿದ್ದೀನಿ, ಬ್ಲ್ಯಾಕ್ ಆಗಿರೋದು. ಅದು ಹೋಗ್ಬಿಟ್ಟು ಒಂದು ಬಿಳಿ ಕಲರ್ದಲ್ಲಿರೋದು MCB, ಅದು ಹೋಗ್ಬಿಟ್ಟು ನಾನು ಕಂಟ್ರೋಲ್ ಪ್ಯಾನಲ್ಗೆ ಹೋಗಿದೆ. ಇಷ್ಟೇ ಸೆಟಪ್ಪು. ಆ ಕಂಟ್ರೋಲ್ ಪ್ಯಾನಲ್ ಪಕ್ಕನೇ ನಾನು ಒಂದು ಮೊಬೈಲ್ ಸ್ಟಾರ್ಟರ್ ಒಂದು ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿರೋದು ಎಲ್ಲ ಯೂನಿಟ್ ಇತ್ತು, L&T ಅವ್ರದ್ದೇ. ನೋಡಿ, ಎಲೆಕ್ಟ್ರಿಕ್ ಕಂಬದಲ್ಲಿ ನಮ್ಮ ಪಕ್ಕದ ಜಮೀನಲ್ಲಿ ನಾನು ಅನುಕೂಲವಾಗಿ ಇರೋಂಗೆ ಒಂದು ಜಮೀನು ತೊಗೊಂಡಾಗಲೇ ಒಂದು ಟ್ರಾನ್ಸ್ಫಾರ್ಮರ್ ಇತ್ತು. ಆ ಟ್ರಾನ್ಸ್ಫಾರ್ಮರಿಂದ ನಮ್ಮ ಜಮೀನು ಮೇಲೆ ಒಂದು ಕಂಬ ಹಾದು ಹೋಗಿರೋದ್ರಿಂದ ನನಗೆ ಅದೃಷ್ಟವಶಾತ್ ಅದ್ರ ಹತ್ರನೇ ಒಂದು ಬೋರ್ವೆಲ್ಗೆ ನೀರಿರುವಂಥ ಪಾಯಿಂಟ್ ಸಿಕ್ಕಿರೋದ್ರಿಂದ ಅಲ್ಲೇ ಬೋರ್ವೆಲ್ ಹಾಕಿ ಒಂದು ಹತ್ತಿರದಲ್ಲಿ ಅನುಕೂಲವಾಗಿ ಹಿಂಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಾಂಕ್ರೀಟ್ ಬಾಕ್ಸೂ ಅಷ್ಟೇ ಅಂಗಡಿಲಿ ಒಂದು 2,000 ರೂಪಾಯಿ ಹಾಗೆ ಸಿಗುತ್ತೆ. ಇದನ್ನೇ ತೊಗೊಂಬಂದರೆ ಅನುಕೂಲ ನಿಮಗೆ. ಮೆಟಲ್ ಬಾಕ್ಸ್ ಎಲ್ಲ ತರಕ್ಕೆ ಹೋಗ್ಬಿಡಿ. ರೈತರುಗಳು ಸಿಂಗಲ್ ಫೇಸು ಆಮೇಲೆ 3 ಫೇಸು ಎಲ್ಲ ಬಂದಾಗ ವೈರ್ಗಳನ್ನೆಲ್ಲ ತೆಗೆದು ಆಚೆ ಕಡೆ ಇನ್ಸುಲೇಷನ್ ಮಾಡದೆ ಇಟ್ಟಾಗ ತುಂಬ ಅನಾಹುತಗಳಾಗಿದೆ. ಅಂಥದ್ದೆಲ್ಲ ಆಗೋದು ಬೇಡ. ಸೊ ಈ ಥರ ಕಾಂಕ್ರೀಟ್ ಬಾಕ್ಸ್ಗಳನ್ನೇ ಇಟ್ಕೊಂಡು ಒಂದು ಪ್ಲೈವುಡ್ ಹಾಕ್ಕೊಂಡು ಸ್ಟಾರ್ಟರ್ದು ಎಲ್ಲನೂ ಫುಲ್ಲು ಸರ್ಕ್ಯೂಟ್ ಏನೇನು ಬರುತ್ತೆ ಎಲ್ಲನೂ ಆಕ್ಸೆಸರೀಸ್ಗಳನ್ನೆಲ್ಲ ಆ ಪ್ಲೈವುಡ್ ಬಾಕ್ಸ್ಗೆ ಎಲ್ಲನೂ ಹಾಕಿ ಫಿಟ್ಟಿಂಗ್ ಮಾಡಿಸ್ಕೊಂಡು ಲೋಕಲ್ ಎಲೆಕ್ಟ್ರಿಷಿಯನ್ ಥರ ಸಿಂಪಲಾಗಿ ಈ ಥರ ಯೂಟಿಲೈಸ್ ಮಾಡೋದು ತುಂಬ ಅನುಕೂಲ. ನಿಮ್ಮ ಹತ್ರ ಇರೋ ಮೋಟ್ರದ್ದು ಎಷ್ಟು ಹಾರ್ಸ್ ಪವರ್ ಇದೆಯೋ ಅದ್ರ ಪ್ರಯುಕ್ತ ನೀವು ಕಂಟ್ರೋಲ್ ಪ್ಯಾನಲ್ ತರಬೇಕಾಗುತ್ತೆ. ನಾನು ಯೂಸ್ ಮಾಡಿರೋದು 5 HP ಮೋಟರು. ಆದ್ದರಿಂದ L&T ಅವ್ರದ್ದು ಮಗ್ 6 ಅನ್ನು ತಂದು ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಕೆಪಾಸಿಟಿ ಇರೋರು ಬೇರೆದು ಕಂಟ್ರೋಲ್ ಪ್ಯಾನಲ್ ಕೊಡ್ತಾರೆ, ಅದನ್ನು ತೊಗೊಂಬಂದು ಉಪಯೋಗಿಸ್ಬೋದು. ಓಕೆ, ಆಮೇಲೆ ನಾನು ಇದನ್ನು ಮೊಬೈಲ್ ಸ್ಟಾರ್ಟರ್ನು ಅಷ್ಟೇ ತೊಗೊಂಬಂದಿದ್ದೀನಿ. L&T ಮೊಬೈಲ್ ಸ್ಟಾರ್ಟರ್ ಪ್ರೋ. ಇದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಸಿಮ್ ಕಾರ್ಡ್ ಹಾಕ್ಕೊಂಡು ಅದನ್ನು ನಾವು ಎಲ್ಲಿದ್ದೀನೋ ರಿಮೋಟಾಗಿ ಯೂಸ್ ಮಾಡ್ಕೋಬಹುದು. ಸೊ ಇವಿಷ್ಟೇ ನಂದು ಸಿಂಪಲಾಗಿ ಉಪಯೋಗಿಸಿರೋದು ಸಿಸ್ಟಮ್ ಫ್ರೆಂಡ್ಸ್. ನಾನು ಆಟೋ ಸ್ಟಾರ್ಟರ್ದು ಇದರಲ್ಲಿ ನೀವು ಮೊಬೈಲ್ ಸ್ಟಾರ್ಟರ್ ಹಾಕಿದ್ರೆ ಡಿಸೇಬಲ್ ಆಗಿರುತ್ತೆ, ಅದರದ್ದು ವೈರ್ದೆಲ್ಲ ಕನೆಕ್ಷನ್ ಆಗಿರುತ್ತೆ. ಸೊ ಆದ್ದರಿಂದ ನಿಮ್ಮದು ಪ್ರೋ ತೊಗೊಂಡ್ರೆ ಒಂದು ಅನುಕೂಲ ಏನು ಅಂದರೆ, ಮೊಬೈಲ್ ಸ್ಟಾರ್ಟರ್ ಪ್ರೋ ತೊಗೊಂಡ್ರೆ ಅದು ಮೊಬೈಲ್ ಅಪ್ಲಿಕೇಶನ್ ಇರೋದ್ರಿಂದ ನೀವೆಲ್ಲೇ ಇದ್ದರೆ ಮೊಬೈಲ್ ಅಪ್ಲಿಕೇಶನಲ್ಲಿ ಮೆನ್ಯೂಲೇ ಆಪರೇಟ್ ಮಾಡ್ಬೋದು. ನೀವು ಪ್ರೋ ತೊಗೊಳ್ಳದೆ ಅದರದ್ದು ಬೇರೆದು ಇನ್ನೊಂದು ಕೆಳಗಡೆ ವರ್ಷನ್ನು ಒಂದು ಮೊಬೈಲ್ ಸ್ಟಾರ್ಟರ್ ಬರುತ್ತೆ. ಅದಾದರೆ ನೀವು SMS ಮೆಸೇಜ್ಗಳು ಅದರದ್ದು ಕೋಡ್ಗಳನ್ನೆಲ್ಲ ಗ್ಯಾಪ್ ಇಟ್ಕೊಂಡು ಕಳಿಸ್ಬೇಕಾಗತ್ತೆ. ಅದೊಂದು ಅನನುಕೂಲ, ಆದರೆ ಅದು ಕಡಿಮೆ ರೇಟ್ಗಾಗುತ್ತೆ. ಓಕೆ, ಇದು ಎಲ್ಲ ಅರೌಂಡು ಸಿಸ್ಟಮು ನನಗೆ ಆಲ್ಮೋಸ್ಟ್ 15,000-20,000 ರೂಪಾಯಿ ತನಕ ಆಗಿದೆ. ಇಷ್ಟು ಸಿಂಪಲ್ ಆದ್ರೂ ಕಂಪನಿ ಆಗಿದ್ದರಿಂದ ನನ್ನ ಅನುಭವ ನಿಮಗೆ ಅನುಕೂಲ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.